ಹಾಯ್ ಹಲೋ ಎಲ್ಲರಿಗೂ ಕೂಡ ಜೈ ಹಿಂದ್. ಎಲ್ಲ ನನ್ನ ತಮ್ಮಂದಿರು ಮತ್ತು ತಂಗಿಯಂದಿರಿಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನಿನ್ನೆ ತಾನೇ 30/5/2024 ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಒಂದು ನೋಟಿಸನ್ನು ರಿಲೀಸ್ ಮಾಡಿದರು. ಆ ನೋಟಿಸ್ ಏನಂತ ಹೇಳಿದ ಬಿಟ್ಟ 5 ನಿಮಿಷದಲ್ಲಿ ನಾನೊಂದು ವಿಡಿಯೋನ ಮಾಡಿ ಹಾಕಿದೆ. ಸ್ಕ್ರೀನ್ ವಿಡಿಯೋನ ಯಾರೆಲ್ಲ ನೋಡ್ಕೊಂಡಿದ್ರೆ ಬಿಟ್ಟರೆ ಗೊತ್ತಿಲ್ಲ. ಸೊ ನಾ ಹೇಳಿದ್ದೆ ಆ ವಿಡಿಯೋದಲ್ಲಿ ನೈಟ್ ಆದರೂ ಆ ವಿಡಿಯೋನ ನಿಮ್ಗೆ ಕ್ಲಿಯರಾಗಿ ಬೋರ್ಡ್ ಮೇಲೆ ಬಿಡಿಸಿ ಹೇಳ್ತೀನಿ, ಮತ್ತಿಲ್ಲ ಅಂದ್ರೆ ಮರುದಿನ ಮಾರ್ನಿಂಗ್ ಆದರೂ ಬಿಡಿಸಿ ಹೇಳ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಬಗ್ಗೆ ನಿಮಗೆ ಕ್ಲಿಯರಾಗಿ ಆ ನೋಟಿಫಿಕೇಶನ್ ಬಗ್ಗೆನ ಕ್ಲಿಯರಾಗಿ ಮೆನ್ಷನನ್ನು ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂತಂದ್ರೆ, ಇಂಡಿಯನ್ ಆರ್ಮಿಯಲ್ಲಿ ನಿಮ್ಮ ಎಕ್ಸಾಮ್ ಕೂಡ ಬರೆದಿರಿ. CEE ಅಂತ ಹೇಳಿದ ಕಂಪ್ಯೂಟರ್ ಬೇಸ್ಡ್ ಮುಖಾಂತರ ಎಕ್ಸಾಮನ್ನು ಬರೆದಿರಿ. ಎಕ್ಸಾಮ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಎಲ್ಲ ಔಟ್ ಆಫ್ ಸ್ಟೇಟ್ದ ಎಲ್ಲ ರಿಸಲ್ಟನ್ನು ಬಂದಿದ್ದಾವೆ. ಸೊ ನಮ್ಮ ಕರ್ನಾಟಕ ಸ್ಟೇಟ್ದ ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಯಾಕೆ ಬರ್ತಾ ಇಲ್ಲ ಅದನ್ನೆಲ್ಲ ಕ್ಲಿಯರಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆದಂಥ ಡೌಟ್ಗಳು ಹೋಗ್ತಾವೆ. ಸೊ ಯಾವ ಡೇಟಿಗೆ ನಿಮ್ಮ ಫಿಸಿಕಲ್ ಇದೆ ಅದು ಕೂಡ ಇಂಪಾರ್ಟೆಂಟೇ. ರಿಸಲ್ಟ್ ಬಗ್ಗೆ ಗಮನ ಜಾಸ್ತಿ ಬರ್ತಾ ಇದ್ರೆ ಇಲ್ಲಿ ನಿಮ್ಮ ಫಿಸಿಕಲ್ ವೀಕ್ನೆಸ್ ಆಗಿಬಿಡ್ತೀರಿ. ನೀವೇನು ಡೈಲಿ ಪ್ರಾಕ್ಟೀಸ್ ಇರ್ತಾ ಇರ್ತಿರಲ್ಲ, ಅದೇ ಪ್ರಾಕ್ಟೀಸನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ರಿ. ಯಾಕಂದರೆ ರಿಸಲ್ಟ್ ಬಂದ ಮೇಲೆ ನಾನು ಫಿಸಿಕಲನ್ನು ಮಾಡ್ತೀನಿ ಅನ್ನುವ ಕಲ್ಪನೆಯನ್ನು ತೆಗೆದಾಕ್ಬಿಡ್ರಿ. ನೋಡ್ಕೊಳ್ರಿ. ಯಾರಪ್ಪ ಅಂತಂದ್ರೆ, ಬೆಂಗಳೂರು AROದವ್ರದ ಎಷ್ಟು ದಿನ ಟೈಮಿಂಗ್ ಇದೆ, ಬೆಂಗಳೂರು ARದವ್ರದ ನಶೀಬ್ ಸರಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಪ್ಪ ಅಂತಂದ್ರೆ ಎಷ್ಟು ದಿನ ಟೈಮಿಂಗ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕೇವಲ 1 ತಿಂಗಳು ನಿಮ್ಗೆ ಫಿಸಿಕಲಿಗೆ ಟೈಮಿಂಗ್ ಉಳಿಲಿಲ್ಲ, 1 ತಿಂಗಳು ಕೂಡ ಉಳಿಯಲಿಲ್ಲ. ಸೊ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಅಂದ್ಕೊಳ್ರಿ. ಬೆಂಗಳೂರು, ಮಂಗಳೂರು, ಬೆಳಗಾವಿ ಮತ್ತು WMP ವುಮನ್ ಮಿಲಿಟರಿ ಪೊಲೀಸ್ ಎಲ್ಲ ಸಿಸ್ಟರ್ಸು ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳಿ. ನೋಡ್ಕೋಬೋದು, ಬೆಂಗಳೂರು AROದವ್ರದ ಎಲ್ಲಿ ಫಿಸಿಕಲ್ ನಡೀತದ. ಬೆಂಗಳೂರು ARO ಯಾರಾದರೂ ಇದ್ದರೆ, ಬೆಂಗಳೂರು AROದಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಸೊ ನಿಮಗೆ ಎಕ್ಸಾಮ್ ಫಿಸಿಕಲ್ ಎಲ್ಲಿ ನಡೀತದೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಲ್ಲಿ ನಡೀತಪ್ಪ ಅಂದ್ರೆ ಕೊಡಗುದಲ್ಲಿ ನಿಮ್ಗೆ ಫಿಸಿಕಲ್ ನಡೀತದೆ. ಎಲ್ಲಿಪ್ಪ ಅಂದ್ರೆ ಕೊಡಗುದಲ್ಲಿ. ಸೊ ನಿಮಗೆ ಯಾವ ಡೇಟಿಂದ ಯಾವ ಡೇಟಿನವರೆಗೆ ನಡೀತದಪ್ಪ ಅಂದ್ರೆ 27/6/2024 ಹಿಡಿದು 2/7/2024 ನಿಮ್ಮ ಫಿಸಿಕಲ್ ಕೂಡ ನಡೀತದ. ಸೊ ನೆಕ್ಸ್ಟ್ ಅದೇ ಥರನಾಗಿ ಮಂಗಳೂರು ARO ಯಾರದಿರಿ ನೋಡ್ಕೊಳ್ರಿ. ಮಂಗಳೂರು AROದವರ ಯಾರದಿರಿ, ನಿಮ್ದು ಎಲ್ಲಿ ನಡೀತದಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ನಡೀತದೆ. ನಿಮ್ಮ ಫಿಸಿಕಲ್ ಎಲ್ಲಿ ನಡೀತದಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರ. ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರ. ಯಾವ ಡೇಟ್ ಇಂದ ಯಾವ ಡೇಟಿನವರೆಗೆಪ್ಪ ಅಂತಂದ್ರೆ 22/8/2024 ಅಂದ್ರೆ ಆಗಸ್ಟ್ ತಿಂಗಳದಾಗ ನಿಮ್ಗೆ ಟೈಮಿಂಗ್ ಇನ್ನೂ ಬಹಳ ಐತಿ. ಸೊ ಬೆಂಗಳೂರು AROದವರಿಗೆ ಅಷ್ಟೇ ಟೈಮಿಂಗ್ ಇಲ್ಲ. ಸೊ ನೀವು ಎಷ್ಟು ಎಫರ್ಟ್ ಹಾಕಿದ್ರು ಕೂಡ ಕಡಿಮೆ. 2 ಟೈಮ್ ಕಂಪಲ್ಸರಿ ರನ್ನಿಂಗನ್ನು ಮಾಡಿರಿ. ಈ ಸಾರಿ ಎಲ್ಲರೂ ಕೂಡ ಎಕ್ಸಾಮನ್ನು ಪಾಸ್ ಆಗ್ತೀರಿ ಅಂತ ನನಗೂ ಕೂಡ ಅನಿಸ್ತಿದೆ. ಉಳಿದಂಥ AROದ ಔಟ್ ಆಫ್ ಸ್ಟೇಟ್ AROದ ರಿಸಲ್ಟನ್ನು ನೋಡಿದರೆ ಸಾಕಷ್ಟು ಜನ ಫಿಲ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಜನ ತೊಗೊಂಡಿದ್ದಾರೆ. ಸೊ ನಮ್ಮ AROಗಳಲ್ಲಿ ಕೂಡ ಇಷ್ಟು ಜನಗಳನ್ನ ತೊಗೋತಾರೆ ಅಂತ ಅನಿಸ್ತಾ ಇದೆ. ಸೊ ಆಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 22/8/2024 ಹಿಡಿದು 30/8/2024 ನಿಮ್ಮ ಮಂಗಳೂರು AROದವ್ರದ ಫಿಸಿಕಲ್ ನಡೀತದೆ. ಎಲ್ಲಿಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ನಿಮ್ಮ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರ. ಎಲ್ಲಿಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಮಂಗಳೂರು AROದಲ್ಲಿ ಯಾವ ಡಿಸ್ಟಿಕ್ ಬರ್ತಾವ ಅಂತ ಹೇಳಿಕೆಶನ್ ನಿಮ್ಗೆ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನನ್ನು ಹಾಕಿರ್ತಾರಲ್ಲ ಅದರಲ್ಲಿ ಕೂಡ ಇರ್ತೈತಿ. ಸೊ ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ, ಯಾವ ARO ಅರ್ಜಿಯನ್ನು ಸಲ್ಲಿಸಿದ್ದೀವಿ, ನಾವು ಯಾವ AROದಲ್ಲಿ ಬರ್ತೀವಿ ಅಂತ ಹೇಳಿಕೆಶನ್ ಅದು ಕೂಡ ಗೊತ್ತಿರಲ್ಲ. ಯಾಕಂದ್ರೆ ಫಸ್ಟ್ ಟೈಮ್. ಸೊ 17 ಏಜ್ನ ಯಾವುದು ಗೊತ್ತಾಗುತ್ತೆ ರೀ, ಏನು ಗೊತ್ತಾಗಲ್ಲ. ಬರೀ ಎಜುಕೇಷನ್ ಬಗ್ಗೆ ಅಷ್ಟೇ ನಾಲೆಜ್ ಇರ್ತೈತಿ. ಜಾಬ್ ಅಂದ್ರೇ ಗೊತ್ತಿರಲ್ಲ. ಆರ್ಮಿಯಲ್ಲಿ GD ಅಂದರೆ ಗೊತ್ತಿಲ್ಲ, ಟೆಕ್ನಿಕಲ್ ಅಂದರೆ ಗೊತ್ತಿಲ್ಲ, ನರ್ಸಿಂಗ್ ಅಂದರೆ ಗೊತ್ತಿಲ್ಲ, ಕ್ಲರ್ಕ್ ಅಂದರೆ ಗೊತ್ತಿಲ್ಲ. ಆದರೂ ಕೂಡ ಇಂಡಿಯನ್ ಆರ್ಮಿ ವರದಿಯನ್ನು ಹಾಕೋತಾವ್ರಿ ನಮ್ಮ ಹುಡುಗರ. ಅದಕ್ಕೋಸ್ಕರನ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ನಿನ್ನೆ ನೈಟ್ 1 ಗಂಟೆ 2 ಗಂಟೆ ಯಾರು ಮೊಬೈಲ್ ವೆಬ್ಸೈಟಿಗೆ ಹೋಗಿ ಇಂಡಿಯನ್ ಆರ್ಮಿ ವೆಬ್ಸೈಟಿಗೆ ಹೋಗಿ ರಿಸಲ್ಟನ್ನು ಚೆಕ್ ಮಾಡಿರಿ. ಬೇಕಾದ್ರೆ ಕಮೆಂಟ್ ಹಾಕಿರಿ, ಎಸ್ ನಾವು ಚೆಕ್ ಮಾಡಿದ್ದೀವಿ ಅಂತ ಹೇಳಿಕೆಶನ್ ಕಮೆಂಟನ್ನು ಹಾಕಿರಿ. ಸೊ 2-3 ಗಂಟೆಗೆ ಯಾವುದಾದ್ರೂ ಒಂದು ಹುಡುಗಿ ಮೆಸೇಜ್ ಹಾಕಿದ್ರು ಕೂಡ ನೋಡಲ್ಲ. ಬಟ್ ನಮ್ಮ ಹುಡುಗರು ಆರ್ಮಿ ಸೇರ್ಬೇಕಂತ ಕನಸನ್ನು ಕಟ್ಟಿರ್ತಾರಲ್ಲ, ಅದನ್ನಾದರೂ ಬೆಳತನ ನೈಟ್ ಫುಲ್ ಬಿಡ್ತಾರಂತಂದ್ರೆ ನೈಟ್ ಫುಲ್ ಎಚ್ಚರ ಇರುವಂಥ ಸಾಧ್ಯತೆ ನಮ್ಮ ಹುಡುಗರಲ್ಲಿ ಇದೆ. ಎಸ್ ಹೌದು ತಾನೇ? ಅದಕ್ಕೋಸ್ಕರ ಇರಲಿ. ಎಷ್ಟು ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ, ಎಷ್ಟು ಜಾಬ್ ಬಗ್ಗೆ ಗಮನ ಜಾಸ್ತಿ ಕೊಡ್ತಿರಲ್ಲ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡ್ಕೊಡ್ರಿ. ನೆಕ್ಸ್ಟ್ ಬೆಳಗಾವಿ AROದವ್ರದ ಎಲ್ಲಿ ನಡೀತಪ್ಪ ಅಂತಂದ್ರೆ ಕೊಪ್ಪಳದಲ್ಲಿ ನಡೀತದೆ. ಎಲ್ಲಿಪ್ಪ ಅಂತಾರೆ ಕೊಪ್ಪಳದಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ.
ಡೇಟ್ ಯಾವಾಗಪ್ಪ ಅಂತಾರೆ 3/12/2024 ಹಿಡಿದು 15/12/2024 ನಿಮ್ಮ ಫಿಸಿಕಲ್ ಡೇಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದೇ ತನಗೆ ಇಲ್ಲೊಂದು ಬೆಂಗಳೂರಿಗೆ ಅದ. ಸೊ ಸಿಸ್ಟರ್ಸ್ ಎಲ್ಲರೂ ವೇಟ್ ಮಾಡ್ತಾ ಇದ್ರಿ, ನೋಡ್ಕೊಳ್ರಿ, ಕರೆಕ್ಟಾಗಿ ತಿಳಿದುಕೊಳ್ರಿ. ಯಾರು ಎಲ್ಲರೂ ಕೂಡ ನೀವು ಕೂಡ ಈ ಸರಿ ಆರ್ಮಿಯನ್ನು ಸೇರ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನ ಹೋಗಲಿ ಅಂತ ಹೇಳಿಸಿದ ನನಗೂ ಒಂದು ಖುಷಿ ಆಗ್ತಾ ಇದೆ. ಹೋಗಲಿ, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ WMP ವುಮನ್ ಮಿಲಿಟರಿ ಪೊಲೀಸ್ ಆಗಲಿ ಅಂತ ಹೇಳಿಸಿದ ವರದಿಯನ್ನು ಹಾಕೊಳ್ಳಿ ಅಂತ ಹೇಳಿಸಿದ ನೋಡ್ಕೋಬೋದು. ಬೆಂಗಳೂರು ಹೆಡ್ ಕ್ವಾರ್ಟರ್ ಅಂತ ಹೇಳಿಸಿದ WMP ವುಮನ್ ಮಿಲಿಟರಿ ಪೊಲೀಸ್ದವರಿಗೆ ಬೆಂಗಳೂರಿನಲ್ಲೇ ನಡೆಯೋದು. ಎಲ್ಲಿ ಐತಪ್ಪ ಅಂದ್ರೆ ನಿಮ್ಗೆ ಬೆಂಗಳೂರಿನಲ್ಲೇ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಯಾವ ಡೇಟಿಗೆಪ್ಪ ಅಂದ್ರೆ ನಿಮಗಂಕಿ ಸಾಕಷ್ಟು ಟೈಮಿಂಗ್ ಐತಿ. ಯಾವಾಗಪ್ಪ ಅಂತಂದ್ರೆ ನೋಡ್ಕೋಬೋದು 6/1/2025 6/1/2025 ಮುಂದಿನ ವರ್ಷ 1ನೇ ತಿಂಗಳದಾಗ 6ನೇ ತಾರೀಕಿಗೆ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಎಲ್ಲಿಂದ ಹಿಡಿದು ಎಲ್ಲಿ ಮಟ್ಟಪ್ಪ ಅಂತಾರೆ 11/1/2025 ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಟೋಟಲ್ ಆಗಿ 6 ದಿನಗಳು ನಿಮ್ಗೆ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರ. ಸೊ ಇಷ್ಟೆಲ್ಲ ನಿಮಗೆ ಹೇಳಿದ್ದೀನಿ. ಡೀಟೇಲ್ ಆದಂಥ ಮಾಹಿತಿಯನ್ನು ಬೋರ್ಡ್ ಮೇಲೆ ಹೇಳ್ತೀನಿ ಅಂದ್ಕೊಂಡಿದ್ದೆ, ಬೋರ್ಡ್ ಮೇಲೆ ಹೇಳಿದೆ. ನಾ ಕೊಟ್ಟ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ. ಪ್ರತಿ ಇನ್ಫಾರ್ಮೇಷನನ್ನು ನಿಮ್ಗೆ ಡಿಕ್ಲೇರ್ ಆಗಿ ತಿಳಿಬೇಕು ಅಂದ್ಕೊಂಡಿದ್ರೆ ಬೋರ್ಡ್ ಮೇಲೆ ನಾನು ತಿಳಿಸ್ತಾ ಇರ್ತೀನಿ, ಯಾವುದೇ ಒಂದು ಅಪ್ಡೇಟ್ಗಳು ಬರಲಿ. ಸೊ ಹೇಳ್ತಾ ಇದ್ದೀನಿ, ಇದೊಂದು ರಿಕ್ವೆಸ್ಟ್, ಇನ್ನೂ ಯಾರು ಫಿಸಿಕಲ್ ಮಾಡ್ತಾ ಇಲ್ಲ ಪ್ಲೀಸ್ ಫಿಸಿಕಲ್ ಬಗ್ಗೆ ಗಮನ ಕೊಡ್ರಿ. ಬೆಂಗಳೂರು ಯಾರಾದ್ರೂ ಮೇನ್ ನೀವು ಫಿಸಿಕಲ್ ಬಗ್ಗೆ ಗಮನ ಜಾಸ್ತಿ ಕೊಡ್ರಿ. ನಿಮಗೆ ಟೈಮಿಂಗ್ ಇಲ್ಲ, ನೀವು ರಿಸಲ್ಟ್ ಬಂದ ಮೇಲೆ ಇದನ್ನು ಮಾಡ್ತೀನಿ ಅಂತ ತಿಳಿಸಿದ್ರೆ ತಲೆ ಕೆಡಿಸ್ಕೊಬೇಡ್ರಿ. ಸೊ ರಿಸಲ್ಟ್ ಯಾವಾಗ ಬರ್ತಾ ಅದು ಒಂದು ನಿಮ್ಮ ಕಮೆಂಟ್. ಎಸ್, ಇನ್ನು ಕೇವಲ ಇವತ್ತಾದರೂ ಬರ್ಬೋದು, ನಾಳೆ ಆದರೂ ಬರ್ಬೋದು, ನಾಡ್ದಾದ್ರೂ ಬರ್ಬೋದು, 3 ದಿನಗಳಲ್ಲಿ ನಿಮ್ಮ ರಿಸಲ್ಟ್ 100% ಬಂದೇ ಬರುತ್ತೆ. ಬಂದು ಒಂದೇ ಸೆಕೆಂಡ್ನಲ್ಲಿ, ಒಂದೇ 1 ನಿಮಿಷದಲ್ಲಿ ನಿಮಗೆ ನಾನು PDF ಆದರೂ ಹಾಕ್ತೀನಿ, ಅದರದೇ ಆದಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ನೀವು ಎಷ್ಟು ಜನ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಪ್ರತಿ ಸಲ 10 ನಿಮಿಷ ಅಥವಾ 5 ನಿಮಿಷಕ್ಕೆ ಹೋಗಿ ನಾನು ಕೂಡ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲೇ ಕೂಡ ನಮ್ಮ AROಗಳ ರಿಸಲ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಖುಷಿನೇ ನನ್ನ ಖುಷಿ. ಅವ್ರು ಎಷ್ಟು ಖುಷಿ ಪಡ್ತಾರಲ್ಲ ಅದಕ್ಕಿಂತ ನನಗೂ ಖುಷಿ ಆಗುತ್ತೆ. ನೀವು ಎಷ್ಟು ಜೋಶಿಂದ ಇರ್ತೀರಲ್ಲ ಅದಕ್ಕಿಂತ ನನಗೂ ಕೂಡ ಜೋಶ್ ಆಗುತ್ತೆ. ಸೊ ಇದೇ ಟೈಮ್ ಸಪೋರ್ಟನ್ನು ಮಾಡ್ತಾಯಿರಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟಿಗೆ ಬಂದಿದ್ದರೆ ಸೊ ಲೈಕನ್ನು ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ, ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿದ್ದೀವಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದ್ದೀವಿ ನೋಡ್ಕೊಂಡು ಈಗಲೇ ಹೋಗಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳಲ್ಲಿ, ಇನ್ಫಾರ್ಮೇಷನ್ಗಳಲ್ಲಿ, ಯಾವುದೇ ಒಂದು ರಿಸಲ್ಟ್ ಆಗಲಿ, ಕೀ ಆನ್ಸರ್ ಆಗಲಿ ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.